ಇವತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂಥ ಒಂದು ಶ್ರೇಷ್ಠ ಸುದೀರ್ಘವಾದಂಥ ಇತಿಹಾಸ ಇದೆ, ಪರಂಪರೆ ಇದೆ. ಕಾಲ ಕಾಲಕ್ಕೆ ರೇಣುಕಾದಿ ಆಚಾರ್ಯರು, ಬಸವಾದಿ ಶರಣರು ಈ ಸಮಾಜವನ್ನು ಬೆಳಗುತ್ತಾ ಬಂದಿದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂತ ಈ ಒಂದು ಸಮುದಾಯ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ತಂದು ಕೊಟ್ಟಂಥದ್ದು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಮಾತನ್ನು ಹೇಳಿದಂಥದ್ದು, ಇಡೀ ಜಗತ್ತಿಗೆ ಮಾದರಿಯಾದಂಥ ವಚನ ಸಾಹಿತ್ಯವನ್ನು ಕೊಟ್ಟಂಥದ್ದು. ಇವತ್ತು ನೋಡಿ, ನಮ್ಮ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು ಈ ಒಂದು ನವ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ, ನವರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಅಮೋಘವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಅಷ್ಟೇ ಅಲ್ಲ, ಇವತ್ತಿಗೂ ಸಹಿತ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮದ ಜನರಿಗೆ ಆಶ್ರಯ ಕೊಟ್ಟು, ಅವರಿಗೆ ಅನ್ನ ಕೊಟ್ಟು, ಅವರಿಗೆ ಶಿಕ್ಷಣ ಕೊಟ್ಟು, ಅವರಿಗೆ ಸಂಸ್ಕಾರ ಕೊಟ್ಟು, ಅವರಿಗೆ ಬೆಳೆಸಿದಂತ ಕೀರ್ತಿ ಇವತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಲ್ಲುತ್ತದೆ. ನಾವೆಲ್ಲರೂ ಸುಶಿಕ್ಷಿತರಾಗಿದ್ದೇವೆ. ಕರ್ನಾಟಕ ಇವತ್ತು ಎಲ್ಲ ಕಡೆ, ರಾಷ್ಟ್ರದಲ್ಲಿ ಅಷ್ಟೇ ಇಲ್ಲ, ಜಗತ್ತಿನಾದ್ಯಂತ ನಮ್ಮ ಏನು ಮಾನವ ಸಂಪನ್ಮೂಲ ಇದೆ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಪರಿಣಿತರಿದ್ದಾರೆ, ಇಷ್ಟೊಂದು ಸಂಖ್ಯೆಯಲ್ಲಿ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಈ ಸಮುದಾಯದ ಬಹಳ ದೊಡ್ಡ ಕೊಡುಗೆ ಇದೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಮುದಾಯ ಕವಲು ದಾರಿಯಲ್ಲಿದೆ. ಮತ್ತೆ ಅನೇಕ ಕಾರಣಗಳಿಂದಾಗಿ ಇವತ್ತು ಒಳಪಂಗಡಗಳ ಸಮಸ್ಯೆ ಇರ್ಬೋದು, ಇವತ್ತೇನು ಐಕ್ಯತೆ ಸಮಸ್ಯೆ ಇರ್ಬೋದು. ವೀರಶೈವ ನಮ್ಮ ಲಿಂಗಾಯತ ಸಂಸ್ಥೆಯ ಘನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾ ಸಮುದಾಯಗಳನ್ನು, ಎಲ್ಲಾ ಒಳಪಂಗಡಗಳನ್ನು ಒಗ್ಗೂಡಿಸುವಂಥದ್ದು, ಒಂದೇ ವೇದಿಕೆ ಮೇಲೆ ತರುವಂಥದ್ದು, ಅದರ ಮುಖಾಂತರ ಸುಂದರವಾದಂತಹ ಒಂದು ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಹಿಂದಿನ ಬಹಳಷ್ಟು ಶ್ರಮ ಮಾಡಿದ್ದಾರೆ. ನಮ್ಮ ತಂದೆಯವರಿದ್ದಾಗ ಗುರು ವಿರಕ್ತರ ಸಮಾವೇಶ ಆಗಿದೆ. ಇವತ್ತು ಅವರಿದ್ದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಒಗ್ಗೂಡಿಸುವಂತ ಅನೇಕ ಪ್ರಯತ್ನಗಳು ನಡೆದಿದ್ದಾವೆ. ಸನ್ಮಾನ್ಯ ಶಾಮರು ಶಿವಶಂಕರಪ್ಪನವರ ಕಾರ್ಯಕಾಲದಲ್ಲಿಯೂ ಸಹಿತ ಲಿಂಗಾಯತ ವೀರಶೈವ ಬೇರೆ ಬೇರೆ ಇಲ್ಲ, ಅದು ಭಿನ್ನ ಧರ್ಮ ಅಲ್ಲ, ಒಂದೇ ಧರ್ಮ ಅನ್ನುವಂತ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಕಾಲ ಕಾಲಕ್ಕೆ ಎಲ್ಲರೂ ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಈಗ ಇವತ್ತು ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯರನ್ನು ಒಪ್ಪಿಕೊಂಡು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದಂತ ಈ ಒಂದು ಸಮುದಾಯ ಇವತ್ತಿನ್ನೂ ಎಲ್ಲಾ ರೀತಿಯಂದು ಒಗ್ಗೂಡಿಸುವಂಥದ್ದು, ಒಗ್ಗಟ್ಟಾಗಿರುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನನಗೇನು ಜವಾಬ್ದಾರಿ ವಹಿಸಿದ್ದಿದೆ, ಹಿರಿಯರೆಲ್ಲರೂ ಕೂಡಿ ಆಶೀರ್ವಾದ ಮಾಡಿದ್ದಾರೆ. ಸಮಾಜವನ್ನು ಒಗ್ಗೂಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಒಗ್ಗೂಡಿಸುವುದು ಅಂತ ಹೇಳಿದ್ರೆ ಬೇರೆಯವರಿಗೆ ಏನಾದ್ರೂ ಮಾಡಬೇಕು, ತುಳಿಬೇಕು ಅಂತಲ್ಲ. ನಾವು ಒಗ್ಗಟ್ಟಾಗಿರೋದಂತಂದ್ರ ಮುಖಾಂತರ ಯಾರು ದುರ್ಬಲರಿದ್ದಾರೆ, ಶೋಷಿತರಿದ್ದಾರೆ, ಅವರಿಗೂ ಸಹಿತ ಮೇಲೆತ್ತುವಂತ ಕೆಲಸ ಮಾಡುವಂಥದ್ದು ನಮ್ಮ ಸಮುದಾಯ ಮಾಡ್ತಾ ಬಂದಿದೆ. ಅದು ಇನ್ನೂ ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನುವಂಥದ್ದು, ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಂತ ಪ್ರಯತ್ನ ನಾನು ಮಾಡ್ತೇನೆ, ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ನಮ್ಮ ಹಿರಿಯರೆಲ್ಲರ ಒಂದು ಕನಸು ಇಂದಿನ ದಿನಮಾನಗಳಲ್ಲಿ ಬಹಳಷ್ಟು ಕಡೆ ನಾವು ನೋಡ್ತಾ ಇದ್ದೇವೆ. ನಮ್ಮ ಸಮುದಾಯದಲ್ಲಿ ಸಹಿತ ಬಹಳಷ್ಟು ಜನ ಬಡತನಕ್ಕಿಂತ ಕೆಳಗಡೆ ಇದ್ದಾರೆ, ಕಡು ಬಡವರಿದ್ದಾರೆ. ಇವತ್ತು ನಾನು ಬೆಳಗಾವದಲ್ಲಿ ಇವತ್ತು ಬಾಲಕಿಯರಿಗಾಗಿ ವಿದ್ಯಾರ್ಥಿ ನಿಲಯ ಮಾನ್ಯ ಕೋರೆಯವರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಅಲ್ಲಿ ವಿದ್ಯಾರ್ಥಿನಿಯರು ಆ ವಸತಿ ನಿಲಯದಲ್ಲಿ ಪ್ರವೇಶ ಪಡೀಲಿಕ್ಕೆ ಸಂದರ್ಶನ ಬಂದಂತಹ ಸಂದರ್ಭದಲ್ಲಿ ಅವರು ಎಷ್ಟೊಂದು ಕಡು ಬಡವರಾಗಿದ್ದಾರೆ ಅಂತೇಳಿ ನೋಡಿದ್ರೆ ಇವತ್ತು ಬಹಳ ಗಾಬರಿ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತೇನು ನಮ್ಮ ಸಮುದಾಯದಲ್ಲಿ ಸುಮಾರು 40ರಿಂದ 50% ಜನ ಬಡವರಾಗಿದ್ದಾರೆ, 30% ಅಂತೂ ಕಡು ಬಡವರಾಗಿದ್ದಾರೆ. ಏನು ಅಹಿಂದ ಅಂತ ಹೇಳ್ತೀವಿ, ಆ ಒಂದು ಸಂದರ್ಭದಲ್ಲಿ ಒಳಪಂಗಡಗಳಲ್ಲಿ ಸುಮಾರು ಇವತ್ತು ಲಿಂಗಾಯತ ವೀರಶೈವ ಸಮುದಾಯಕ್ಕೆ ಸಂಬಂಧಪಟ್ಟಂತವರು ಇವತ್ತು ಅನೇಕ ಜನ ಬಹಳ ಕಷ್ಟದಲ್ಲಿದ್ದಾರೆ. ಅವರೆಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಸಂವಿಧಾನಬದ್ಧವಾಗಿ ಸಾಮಾಜಿಕ ನ್ಯಾಯ ಯಾವುದೇ ಒಂದು ಸಮುದಾಯದ ಸ್ವತ್ತಲ್ಲ, ಅದು ಎಲ್ಲರಿಗೂ ಅನ್ವಯ ಆಗ್ತದೆ. ಸಮಾಜದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿಗೂ ಇವತ್ತು ನ್ಯಾಯ ಸಿಗಬೇಕು ಅನ್ನುವಂಥದ್ದು, ಅವರಿಗೆ ನ್ಯಾಯ ಸಿಕ್ಕರೆ ಮಾತ್ರ ಇವತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದಂಥದ್ದು ಸತ್ಯ ಇದೆ. ಆ ನಿಟ್ಟಿನಲ್ಲಿ ಎಲ್ರಿಗೂ ಸಮಾನವಾಗಿ ನ್ಯಾಯ ಕೊಡಿಸ್ಲಿಕ್ಕೆ ಇವತ್ತು ಮಹಾಸಭೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ನಮ್ಮ ಹಿರಿಯರ ಕನಸು ಏನಿತ್ತು, ಅನೇಕ ಜನ ನಮ್ಮ ಮಕ್ಕಳುಗಳೆಲ್ಲ ನಮ್ಮ ಅನೇಕ
ವಿದ್ಯಾರ್ಥಿನಿಯರು ಇವತ್ತು ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ ಇವತ್ತು ಮಹಾನಗರಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಬಹಳ ದುಬಾರಿ ನಗರ. ಇಲ್ಲಿ ಈ ಬೆಂಗಳೂರಿನಲ್ಲಿ ವಾಸ್ತವ್ಯ ಮಾಡೋದೇ ಬಹಳ ಕಷ್ಟ. ಹೀಗಾಗಿ ಯಾರು ಉನ್ನತ ಶಿಕ್ಷಣ ಪಡೀಲಿಕ್ಕೆ ನಮ್ಮ ವಿದ್ಯಾರ್ಥಿನಿಯರು ಬರ್ತಾರೆ, ಅವರಿಗೆ ಒಂದು ಇವತ್ತು ಫ್ರೀಯಾಗಿ ವಸತಿ ನಿಲಯ ಮಾಡಬೇಕು ಅನ್ನೋಂಥದ್ದು ನಮ್ಮ ತಂದೆಯವರ ಕನಸು ಆಗಿತ್ತು, ಮಾನ್ಯ ಶಾಮನೂರು ಶಿವಶಂಕರಪ್ಪನವರ ಕನಸು ಆಗಿತ್ತು. ಇವತ್ತು ಈಗಾಗಲೇ ಬಹಳ ಜಿಲ್ಲೆಗಳಲ್ಲಿ ಆಗಿದೆ. ಈಗಲೇ ಬೆಂಗಳೂರಿನಲ್ಲಿ ಆಗಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಜಮೀನು ತೆಗೆದುಕೊಳ್ಳಲಾಗಿದೆ, ದಾನವನ್ನು ಮಾಡಿದ್ದಾರೆ. ಹೀಗಾಗಿ ನಾವು ಇವತ್ತಿನ ದಿವಸ ನಾನು, ಶಂಕರ್ ಬಿದ್ರಿ ಅವರು, ಕೋರೆ ಸರ್ ಅವರು, ಚರಂತಿಮಠರವರು, ವೀರಣ್ಣರವರು, ಅನೇಕ ರಾಜಣ್ಣ, ಅನೇಕ ನಮ್ದೆಲ್ಲ ಪದಾಧಿಕಾರಿಗಳು, ಚಪಾತಿ ಅವರು ಇದ್ದಾರೆ, ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಮಾರ್ಚ್ ಒಳಗಾಗಿ ಇಲ್ಲಿ ಬೆಂಗಳೂರಿನಲ್ಲಿ 1,000 ವಿದ್ಯಾರ್ಥಿ ಕನಿಷ್ಠ ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ವಸತಿ ನಿಲಯ ನಿರ್ಮಾಣ ಮಾಡಲಿಕ್ಕೆ ಅದಕ್ಕೆ ಶಂಕುಸ್ಥಾಪನೆ ಆಗಬೇಕು. 1.5 ವರ್ಷದಲ್ಲಿ ಈ ಒಂದು ಕಟ್ಟಡದ ಕಾಮಗಾರಿ ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಸಂಕಲ್ಪ ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಸಮಾಜ ಬಂಧುಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಎಲ್ಲರ ಸಹಕಾರನೂ ಬೇಕು. ಜೊತೆಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲಾ ತಾಲೂಕಿನಲ್ಲಿ ಭವನ ನಿರ್ಮಾಣ ಮಾಡುವಂಥದ್ದು, ಅದ್ರ ಜೊತೆಯಲ್ಲಿ ವಸತಿ ನಿಲಯ ನಿರ್ಮಾಣ ಮಾಡುವಂಥದ್ದು, ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡುವಂಥದ್ದು, ಉನ್ನತ ಶಿಕ್ಷಣಕ್ಕೆ ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತರಿಗೆ ಪ್ರೋತ್ಸಾಹ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅನ್ನುವಂಥದ್ದು ಉದ್ದೇಶ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರಿಗೆ ತರಬೇತಿ ಕೊಡಬೇಕು ಅನ್ನುವಂಥದ್ದು, IAS, IPS, IFS ಏನು ಅದಕ್ಕೆ ಇವತ್ತು ತಯಾರಿ ಮಾಡ್ತಾರೆ, ಅವರಿಗೆ ತರಬೇತಿ ಕೊಡುವಂಥ ರೀತಿಯಲ್ಲಿ ನಾವೊಂದು ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು, ಇತರ ಹಲವಾರು ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಇವತ್ತು ಮಹಾಸಭೆ ಇವತ್ತು ಮಾಡ್ತಾ ಇದೆ. ಹೀಗಾಗಿ ಇದಕ್ಕೆ ಎಲ್ಲರ ಒಂದು ಸಹಕಾರದ ಅವಶ್ಯಕತೆ ಇದೆ. ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ, ವಿಘಟನೆಯಲ್ಲಿ ದುರ್ಬಲತೆ ಇದೆ. ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಸಂಘಟಿತರಾಗುವಂಥದ್ದರ ಮುಖಾಂತರ ಸಮಾಜದ ಇತರ ವರ್ಗದವರನ್ನು ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಸುಂದರವಾದಂಥ, ಭವ್ಯವಾದಂಥ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಮಹಾಸಭಾದ ಏನು ದೇವೋದ್ದೇಶಗಳಿದ್ದಾವೆ ಅವೆಲ್ಲವನ್ನು ಪೂರ್ತಿ ಮಾಡಲಿಕ್ಕೆ ಎಲ್ಲರ ಸಹಕಾರದಿಂದ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೇನೆ ಎನ್ನುವಂಥ ತಮ್ಮ ಮುಖಾಂತರ ನಾನು ಎಲ್ಲರಿಗೆ ಒಂದು ಸಂದೇಶವನ್ನು ಕೊಡುತ್ತಾ, ಎಲ್ಲ ಮಠಾಧೀಶರು, ಗುರುಗಳಿರ್ಬೋದು, ಏಕೆಂದರೆ ಜಗದ್ಗುರುಗಳು ಮಾತನಾಡಿದ್ರು ಇವತ್ತು ನನಗೆ, ಇವತ್ತು ರಂಭಾಪುರಿ ಶ್ರೀಗಳು ಮಾತನಾಡಿದ್ರು, ಮತ್ತೆ ವಿರಕ್ತ ಸ್ವಾಮಿಗಳು ಮಾತನಾಡಿದ್ರು, ಬಾಲ್ಕಿ ಶ್ರೀಗಳು ಇವತ್ತು ಮಾತನಾಡಿ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಪೂಜ್ಯರ ಗುರುಗಳ ವಿರಕ್ತರ ಆಶೀರ್ವಾದ ಇದೆ. ಮತ್ತೆ ಈ ಒಂದು ಸಭೆಯಲ್ಲಿ ಕೇರಳ ಘಟಕದ ಅಧ್ಯಕ್ಷರು, ತೆಲಂಗಾಣ ಘಟಕದ ಅಧ್ಯಕ್ಷರು, ಮಹಾರಾಷ್ಟ್ರ ಘಟಕದ ಅಧ್ಯಕ್ಷರು, ತಮಿಳುನಾಡು ಘಟಕದ ಅಧ್ಯಕ್ಷರು, ಆಂಧ್ರ ಘಟಕದ ಅಧ್ಯಕ್ಷರು ಅವರೆಲ್ಲರೂ ಇದರಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ಮಹಾಸಭಾವನ್ನು ಸದೃಢವನ್ನಾಗಿ ಮಾಡಿ ಮುಂದೆ ಸಮಾಜ ಇವತ್ತು ಬೆಳೆಸಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಾವು ಮಾಡ್ತೇವೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಪರವಾಗಿ ಮತ್ತೆ ವಿಶೇಷವಾಗಿ ಕಾರ್ಯಕಾರಿ ಸಮಿತಿಯ ಸದಸ್ಯರ ಪರವಾಗಿ ಮತ್ತೆ ಅತ್ಯಂತ ಹಿರಿಯರಾದಂಥ ಮಾನ್ಯ ಪ್ರಭಾಕರ್ ಕೋರೆ ಸರ್ ಅವರು, ವೀರಣ್ಣ ಚರಂತಿಮಠ ಸರ್ ಅವರು, ಶಂಕರ್ ಬಿದ್ರಿಜಿ ಅವರಿದ್ದಾರೆ, ರಾಜಣ್ಣ ಇದ್ದಾರೆ, ಚಕೋತಿ ಅವರಿದ್ದಾರೆ, ಗಣೇಶ್ ಅವರಿದ್ದಾರೆ, ಗಣೇಶ್ ಶಾಮನೂರಣ್ಣ ಅವರು, ಎಲ್ಲ ಯುವ ಘಟಕದ ಅಧ್ಯಕ್ಷರುಗಳಿದ್ದಾರೆ, ಇವತ್ತು ವೀಣಾ ಕಾಶ್ಯಪ್ನವರಿದ್ದಾರೆ, ಮತ್ತೆ ಇವತ್ತು ನಮ್ಮ ತೆಲಂಗಾಣ ಅಧ್ಯಕ್ಷರು, ಕೇರಳ ಅಧ್ಯಕ್ಷರು, ಯುವ ಘಟಕದ ಅಧ್ಯಕ್ಷರು ವೆಂಕಟರೆಡ್ಡಿ ಅವರು, ಎಲ್ಲ ಸುಮಾರು 90% ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.